ಇದು ಸ್ವಾಮೀಜಿ ಕೇಶ ಮುಂಡನ ಎಲ್ಲ ಮಾಡುವಂಥದ್ದು ಅದು ನಮ್ಮ ಪರಂಪರೆಯಲ್ಲಿ ಇದೆ. ಅಲ್ಲ ಅದಕ್ಕೆ ವೈಜ್ಞಾನಿಕ ಇದೆ, ಮೋಹ ಬರುತ್ತೆ ಅದರಿಂದ, ನೀವು ಅಷ್ಟು ಚಂದ ಕಾಣಬಾರ್ದು. ಈಗ ಅದನ್ನ ಸ್ಟೈಲ್ ಆಮೇಲೆ ಅದು ಇತ್ತು ಅಂತಂದ್ರೆ ದಿವಸ ಎಲ್ಲ ಬರೀ ಅದ್ರ ಕಡೆನ ಲಕ್ಷ್ಯ ಹೋಗುತ್ತೆ. ದಿವಸ ಎಲ್ಲ ಕನ್ನಡಿ ನೋಡೋದು, ದಿವಸ ಎಲ್ಲ ಬಾಚ್ಕೊಳ್ಳೋದು, ಅದು ಸರಿಯಲ್ಲ. ನೀನು ಬಿಡೋದಾಗಿದ್ದರೆ ಪೂರ್ತಿಯಾಗಿ ಬಿಟ್ಬಿಡು. ಗಡ್ಡ ಮೀಸೆಗಳು ಮತ್ತು ಕೇಶಗಳು ಇವನ್ನೆಲ್ಲ ಪೂರ್ತಿಯಾಗಿ ಬಿಡೋದು, ಕೈ ಹಚ್ಚೋದಿಲ್ಲ ಯಾವಾಗ. ಸೇವ್ ಇಟ್ ಆರ್ ಶೇವ್ ಇಟ್. ಹಾಂ, ಉಳಿಸು ಅಥವಾ ಬೋಳಿಸು ಎರಡರಲ್ಲಿ ಒಂದು. ಮತ್ತು ಅದರಲ್ಲಿ ಇತ್ತೀಚೆಗೆ ಸ್ವಾಮಿಗಳು ಒಳಗಡೆ ಎಲ್ಲ ಕರಾಪನ್ನಿಟ್ಟು ಮತ್ತು ಮೇಲ್ಗಡೆ ಪಟ್ಕ ಸುತ್ಕೊಂಡು ಸಾಯಂಕಾಲ ಪ್ರವಚನಕ್ಕೆ ಹೋಗೋದಿತ್ತು ಅಂದ್ರೆ ಸುತ್ಕೊಳ್ಳೋದು, ಬಂದ ಕೂಡಲೇ ತೆಗೆದು ಮತ್ತೆ ಹಾಕ್ತಾರೆ ಕೆಲವು ಜನ. ಸ್ವಾಮೀಜಿ ಕ್ರಾಪ್ ಇದಕ್ಕೆ ಕ್ರಾಪ್ ಹಾಕೋತಾರ ಅಂದ್ರಲ್ಲ, ಖರಾಪ್ ಅಲ್ಲ, ಖರಾಪ್ ಅಂತಾರೆ. ಗೊತ್ತಾಯ್ತು ಸ್ವಾಮೀಜಿ, ಕ್ರಾಪ್ ಅಲ್ಲ, ಖರಾಪ್. ಖರಾಪ್ ಯಾಕೆ ಯಾವ್ದು ಎಲ್ಲ ಜನರಿಗೆ ಮಾಯಾಮೋಹಗಳನ್ನು ನಿನ್ನ ದೇಹದ ಮೇಲೆ ನೀನೇ ಮಾಯಾಮೋಹ ತೋರೋದಿಲ್ಲ, ಇನ್ನು ಮಂದಿ ಮಾಯಾಮೋಹ ಏನು ಕಳೆಯವ? ಅದು ನಮ್ಮದೇ ನಾವು ಬಿಟ್ಟಿಲ್ಲ, ಮತ್ತೊಬ್ರದ್ದೇನು ಕಳಿತೀವಿ ಅಂತ. ಸ್ವಾಮೀಜಿ ಸಂಖ್ಯೆ ಜಾಸ್ತಿ ಇದೆ ಅಂತೀರಾ? ಅಂಥವ್ರ ಸಂಖ್ಯೆ ಜಾಸ್ತಿ ಇದೆ, ತುಂಬ ಇದೆ. ಇತ್ತೀಚೆಗಂತೂ ಎಲ್ಲ ಅವರೇ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಮದ್ದೇನು ಸಮಾಜದ ಜನರೇ ಹಿಡಿದು ಕೊಟ್ಬೇಕು, ಅವ್ರನ್ನ ಮನೆಗೆ ಕಳಿಸ್ಬೇಕು, ಮತ್ತೊಂದು ಏನಿಲ್ಲ. ಮನೆಗೆ ಕಳಿಸ್ಬೇಕು. ನಿನಗೆ ಅದನ್ನೇ ಮಾಡೋ, ಮನೆಯಲ್ಲಿ ಮದುವೆ ಮಾಡ್ಕೋ, ಚೆನ್ನಾಗಿರು, ಸಂಸಾರ ಮಾಡು, ಇಲ್ಲಿ ಮಠ ಯಾಕೆ ಹಾಳು ಮಾಡ್ಲಿಕ್ಕೆ ಬಂದಿದ್ದೀವಿ ಹೋಗಂತ ಕಳಿಸ್ಬೇಕು. ಶೋಧನೆ ಭಕ್ತರು ಏನಾಗಿದೆ, ಭಕ್ತರಲ್ಲಿಯೂ ಸಹಿತ ಕಾವಿ ಉಟ್ಕೊಂಡಿದ್ದಾರೆ, ಎಂಥ ಕತ್ತೆ ಇದ್ದರೂ ಪರವಾಗಿಲ್ಲ ಕಾಲು ಹಿಡಿಯೋಣ ಅಂತ. ಇದು ನಮ್ಮ ಜನರ ಭಾವನೆ ಆಗಿದೆ, ಇದು ಸರಿ ಅಲ್ಲ. ಜನರು ಎಚ್ಚರ ಆಗಬೇಕು. ಸಾಮಾನ್ಯವಾಗಿ ಸ್ವಾಮೀಜಿ ಒಂದೇ ಕ್ಷೇತ್ರದವರಿದ್ದರೆ ಉದ್ಯೋಗಗಳನ್ನು ಮಾಡ್ತಾ ಇದ್ರೆ ಅವ್ರಿಗೊಂದು ಸಂಘ ಅಂತ ಇರ್ತದೆ, ಎಲ್ಲರೂ ಸೇರ್ತಾರೆ. ಹಂಗೆ ಸ್ವಾಮೀಜಿಗಳೆಲ್ಲರೂ ಆ ಥರ ಒಂದು ಒಗ್ಗಟ್ಟಿದೆಯಾ? ಮಾಡ್ಕೊಂಡಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಸ್ವಭಾವದವ್ರನ್ನ. ನೀವು ಯಾವ ಒಗ್ಗಟ್ಟಿಗೆ ಸೇರ್ತೀರಿ? ನಮ್ಮದು ಒಂದು ಇದೆ. ನಾನು ಯಾವುದೇ ಸನ್ಯಾಸಿ ಆಗಲಿಕ್ಕೆ ಅವನ ವ್ಯಕ್ತಿತ್ವ ಆಧಾರಿತ ಸನ್ಯಾಸಿ ಆಗಬೇಕು, ಜಾತಿ ಆಧಾರಿತ ಅಲ್ಲ. ಕರೆಕ್ಟ್. ಅವ ಯಾವ ಜಾತಿಯಿಂದ ಬನ್ನೋದು ಮುಖ್ಯ ಅಲ್ಲ. ಅವನಲ್ಲಿ ತ್ಯಾಗ, ತಪಸ್ಸು, ನಿಗ್ರಹ, ಆಮೇಲೆ ಸಮರ್ಪಣೆ ಸಮಾಜದ ಪ್ರತಿಯಾಗಿ ಮತ್ತು ಅಧ್ಯಯನ, ಈ ವಿಷಯಗಳಿದ್ದರೆ ಅವನು ಯಾವನೇ ಜಾತಿಯವನು. ಅದಕ್ಕೆ ನಾವು ಒಂದು ಸಹೃದಯಿ ಮಠಾಧೀಶರ ಒಕ್ಕೂಟ ಅಂತ ಮಾಡಿದ್ವಿ. ಸಹೃದಯಿ ಮಠಾಧೀಶರ ಒಕ್ಕೂಟ ಅಂತ. ಅದಕ್ಕೆ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಸ್ವಾಮೀಜಿ? ತುಂಬ ಸಂಖ್ಯೆಯಲ್ಲಿದ್ದಾರೆ. ಯತಿಗಳ ಜಾತಿಯ ಕೇಳಬೇಡ, ಅವರ ಜ್ಞಾನವನ್ನು ನೋಡು. ನೋಡಬೇಕು. ಖಡ್ಗದ ಬೆಲೆಯನ್ನು ಮಾತ್ರ ಕಟ್ಟು, ಹೊರೆಯನ್ನು ಬದಿಗಿಟ್ಟು. ನಿಮ್ಗೆ ಇಂಥ ಕ್ಷೌರಿಕರೆಲ್ಲ ನಿರ್ದಿಷ್ಟವಾಗಿರ್ತಾರೆ ಸ್ವಾಮೀಜಿ? ನಾನೇ ಮಾಡ್ಕೊಳ್ತೇನೆ. ಹೌದು ಸ್ವಾಮೀಜಿ, ಎಲ್ಲದರಲ್ಲಿಯೂ ಸ್ವಾವಲಂಬಿ ನಾವು. ಹೆಚ್ಚು ಕಡಿಮೆ ಕ್ಷೌರ ಈಗ ಸುಮಾರು 30-35 ವರ್ಷಗಳಿಂದ ನಾನು ಯಾವಾಗಲೂ ಸನ್ಯಾಸ ತಗೊಂಡ ನಂತರ ಯಾವಾಗಲೂ ಕ್ಷೌರಿಕ ನನ್ನ ಕರೆದಿಲ್ಲ. ನಾನೇ ಕೈಯಿಂದ ಮಷಿನ್ ಇದ್ದಾಗ ಕೈಯಿಂದಾನೇ ಮಾಡ್ಕೊಳ್ತಿದ್ದೆ. ಈಗಂತೂ ಸ್ವಲ್ಪ ಎಲೆಕ್ಟ್ರಿಕ್ ಮಷಿನ್ಸ್ ಬಂದಿವೆ. ಒಟ್ಟಿಗೇನು ಬೇಗ ನಮ್ಗೆ ಸಮಯ ಸೇವ್ ಆಗುತ್ತೆ, ನಮ್ಮ ಅಷ್ಟೇ ಒಂದು ಅರ್ಧ ಗಂಟೆ ಹತ್ತತ್ತೆ ಎಲ್ಲ. ಅದೇನು ದೊಡ್ಡ ಮಾತು. ಎಸ್ ಸ್ವಾಮೀಜಿ, ಈಗ ನಿಮ್ಮ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ನೀವು ಮಾತನಾಡಿದ್ದೀರಿ, ಒಂದಿಷ್ಟು ಸಲಹೆ ಕೂಡ ಕೊಟ್ಟಿದ್ದೀರಿ. ಕೆಲವೊಬ್ಬರಿಗೆ ರೈತರಿಗೆ ಏನಂತ ಇದೆ, ಎಷ್ಟೋ ಕ್ರಿಮಿನಾಶಕಗಳನ್ನು ಬಳಸಿದರೂ ಕೂಡ, ರಾಸಾಯನಿಕ ವಸ್ತುಗಳನ್ನು ಬಳಸಿದರೂ ಕೂಡ ಕೆಲವು ಕೀಟಬಾಧೆಯಿಂದ ತಪ್ಪಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಅವ್ರಿಗೆ ಏನು ಮಾಡ್ಬೇಕಂತ, ಬೆಳೆಗಳನ್ನು ರಕ್ಷಿಸೋದು ಹೆಂಗೆ ಎಲ್ಲವೂ ಗೊತ್ತಿಲ್ಲ ಅವ್ರಿಗೆ. ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಿ? ಅಂಥವ್ರಿಗೆ ಸ್ವಲ್ಪ ತಜ್ಞರನ್ನ ಸಂಪರ್ಕಿಸಿ. ಅಲ್ಲ, ತಾವು ತಜ್ಞರೇ, ಹಾಗಾಗಿ ಏನಂದ್ರೆ ಹೇಳ್ಬೋದಾ? ಅದು ನೋಡಿ, ಬೇರೆ 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 ಪ್ರಯೋಗಗಳನ್ನು ಈಗ ದಶಪರ್ಣಿ ಅರ್ಕ ಅಂತ ಮಾಡ್ತಿರ್ತೀವಿ. ಆಮೇಲೆ ಮನೆಯಲ್ಲಿ ಮೆಣಸಿನಕಾಯಿ, ಆಮೇಲೆ ಮೆಣಸು, ಆಮೇಲೆ ಈ ಅದ್ರಕ ಅಂದರೆ ಹಸಿ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಇವುಗಳನ್ನೆಲ್ಲ ಕುಟ್ಟಿ ನೀರಲ್ಲಿ ಅಥವಾ ಗೋಮೂತ್ರದಲ್ಲಿ ಕುದಿಸಿ, ಅದರಲ್ಲಿ ಸಾಧ್ಯ ಇದ್ದರೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಬೇಕು. ಆಮೇಲೆ ಬೇವಿನ ಸೊಪ್ಪಲ್ಲ, ಬೇವಿನ ಎಣ್ಣೆಯನ್ನು, ಒರಿಜಿನಲ್ಲಿ ಬೇವಿನ ಎಣ್ಣೆ ಹಾಕಿ ಕುದಿಸಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನಾವು ನೀರಿನಲ್ಲಿ ಹಾಕಿ ಸ್ಪ್ರೇ ಮಾಡಿದರೆ ಹೊರಟು ಹೋಗ್ತಾವೆ. ಅದಕ್ಕಿಂತ ಶೀಘ್ರ ಇದು ಆಗಬೇಕಾಗಿತ್ತು ಅಂತಂದರೆ ಸ್ವಲ್ಪ ಇಂಗು, ಊಟ ಮಾಡುವಲ್ಲಿ ಬಳಸ್ತೀವಲ್ಲ ಇಂಗನ್ನು ಒಂದು ಟ್ಯಾಂಕಿಗೆ 1 ಗ್ರಾಮ್ನಂತೆ ಬಳಸಿ ನಾವು ಮಾಡಿದರೆ ಹುಳುಗಳು ಸತ್ತು ಹೋಗ್ತಾವೆ. ಓಕೆ, ಕೀಟಬಾಧೆಯಿಂದ ತಪ್ಪಿಸ್ಕೊಳ್ಬೋದು. ಎಲ್ಲ ಬೇರೆ ಬೇರೆ ಅವು ಕೀಟಗಳು ಒಂದು ಥರ ಇರೋದಿಲ್ಲ, ವೈರಲ್ ಇರ್ತಾವೆ ಕೆಲವೊಂದು, ಆಮೇಲೆ ಇನ್ನು ಕೆಲವೊಂದು ಇವು ಫಂಗಲ್ ಇರ್ತಾವೆ, ಅವುಗಳಿಗೆ ಬೇರೆ ಬೇರೆ ಇದೆ, ಅವುಗಳನ್ನು ಬಳಸಿದ್ರೆ ಹೋಗ್ತಾವೆ.
ಹೋಗೋದಿಲ್ಲ ಅಂತಿಲ್ಲ. ತಜ್ಞರನ್ನ ಭೇಟಿ ಮಾಡಿದ್ರೆ ಭೇಟಿ ಮಾಡೋ ಎಲ್ಲಕ್ಕಿಂತಲೂ ಚೆನ್ನಾಗಿ ಅಂದರೆ ನಿಮ್ಮ ಹೊಲವನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅಂದ್ರೆ ಅದರದ್ದು ಕಾರ್ಬನ್ ಸಾಯಿಲ್ ಕಾರ್ಬನ್ನು 1% ದಾಟಬೇಕು, 2%ಗೆ ಬರಬೇಕು. ಈಗಿರೋದು 0.2% ಇದೆ ಜನರದ್ದು. ಅದು 2%ಗೆ ನಾವು ತೊಗೊಂಡು ಹೋದಿವಿ ಅಂದ್ರೆ ಆ ಪ್ರೋಟೀನು ಹೆಚ್ಚು ಬರುತ್ತೆ ಬೆಳೆಯಲ್ಲಿ. ಅದು ಕಾಳುಗಳಲ್ಲಿ ಬಂತು ಅಂದ್ರೆ ಅದನ್ನು ತಿನ್ನುವಂಥ ಕೀಟಗಳಿಗೆ ಅದು ರಸ ಪಚನ ಆಗೋದಿಲ್ಲ. ಆ ಎಲೆಗಳಲ್ಲಿ ಬರ್ತಲ್ಲ, ಅದನ್ನು ಪಚನ ಮಾಡ್ಕೊಳ್ಳಿಕ್ಕೆ ಆಗದಿಂದ ಕೀಟಗಳು ತಾವೇ ಹೊರಟು ಹೋಗಿಬಿಡ್ತಾವೆ. ಈಗ ನಮ್ಮ ಹೊಲದಲ್ಲೇ ಆಗ್ತಾ ಇರೋದು ಹಾಗೆ. ನಾವೇನು ಸ್ಪ್ರೇ ಮಾಡೋದಿಲ್ಲ. ಸ್ವಾಮೀಜಿ. ಸ್ವಾಮೀಜಿ, ಇಲ್ಲಿ ಬಸವಣ್ಣನ ವಚನ ಅಪ್ಲೈ ಆಗಲ್ವಾ? ಕೊಲ್ಲಬೇಡ ಅಂದರೆ ಯಾವುದನ್ನು ಕೊಲ್ಲಬಾರ್ದು. ಯಾವುದು ಕೊಲ್ಲೋದಿಲ್ಲ, ಕೊಲ್ಲೋದೇ ಇಲ್ಲ. ಹೌದು ಸ್ವಾಮೀಜಿ. ಅಲ್ಲಿ ಕೀಟಬಾಧೆ ಓಡಿ ಹೋಗ್ಬೇಕು, ಸಾಯಿಸಲ್ಲ ನೀವು. ಸೂಪರ್ ಸ್ವಾಮೀಜಿ. ಆಮೇಲೆ ಸ್ವಾಮೀಜಿ, ಈಗ ತಂತ್ರಜ್ಞಾನವನ್ನು ಬಳಸಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಮುಂಚೆ ನಮ್ಮ ಪೂರ್ವಜರೆಲ್ಲ ಜಾನುವಾರುಗಳನ್ನು ಬಳಸಿ ಮಾಡ್ತಾ ಇದ್ರು. ಯಾವುದು ಸೂಕ್ತ ಮತ್ತು ಯಾವುದು ಅತಿ ಹೆಚ್ಚು ಪ್ರಯೋಜನ? ಕಾಲಕ್ಕೆ ತಕ್ಕಂತೆ ನೋಡಿ. 2 ಎತ್ತುಗಳನ್ನು ಇಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ ಮಾಡಬೇಕು. ಆಮೇಲೆ ಈ ಯಂತ್ರಗಳು ಇವು ಏನಿದೆಯಲ್ಲ, ಇನ್ಸ್ಟ್ರೂಮೆಂಟ್ಸ್, ಅವುಗಳನ್ನು ಇಕ್ವಿಪ್ಮೆಂಟ್ಸು ಅವನ್ನ ನಾವು ಚೇಂಜ್ ಮಾಡ್ಕೋಬೇಕು ಈ ಕಾಲಕ್ಕೆ ತಕ್ಕಂತೆ. ಮೊದಲು ಒಂದು ಜೋಡು ಎತ್ತು 1 ಎಕರೆ ದಿವಸಕ್ಕೆ ಬೇಸಾಯ ಮಾಡ್ತಿದ್ರೆ, ಇವತ್ತು ನಾವು ಅವೇ ಎತ್ತುಗಳಿಂದ ನಮ್ಮ ಈ ಯಂತ್ರಗಳನ್ನು ಹಿಂದ್ಗಡೆ ಎತ್ತಿನಿಂದ ಎಳೆಯಲ್ಪಡುವ ಯಂತ್ರಗಳನ್ನು ತಯಾರು ಮಾಡಿಕೊಂಡು 2 ಎಕರೆ ಮಾಡ್ಬೋದು. ಈ ರೀತಿ ಕೆಲವೊಂದು ಬದಲಾವಣೆಗಳನ್ನು ತರ್ಕೋಬೇಕು ನಮಗೆ. ಮಣ್ಣು, ನೀರು, ಗಾಳಿಗೆ ಸಂಬಂಧಪಟ್ಟ ಹಾಗೆ, ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನೀವು ಬಹಳಷ್ಟು ನಿಮ್ಮ ಮಾತುಗಳಲ್ಲಿ ಹೇಳಿದ್ದೀರಿ ಯಾವಾಗಲೂ. ಇದನ್ನ ಸರ್ಕಾರದ ಗಮನಕ್ಕೆ ಯಾಕೆ ತರಬಾರ್ದು? ದೇಶವ್ಯಾಪಿ ಸರ್ಕಾರದ ಗಮನಕ್ಕೆ ತರ್ತಿರ್ತೀವಿ. ಅವ್ರು ಎಷ್ಟರ ಮಟ್ಟಿಗೆ ತಗೊಳ್ತಾರೋ ಅವ್ರಿಗೆ ಗೊತ್ತೆ. ನಾನು ಕೇಂದ್ರ ಸರ್ಕಾರದಲ್ಲಿ ಹೇಳಿದ್ದೀನಿ. ನಮ್ಮ ಕೆಲವೊಂದು ಲಖಪತಿ ಮಾಡೆಲ್ ಅಂತಿತ್ತು ನಮ್ಮದು, ಅದನ್ನು ದೇಶದಲ್ಲಿ ಎಲ್ಲ ಅಳವಡಿಸಿದ್ರು. 100 ಟ್ರೈನಿಂಗ್ ಸೆಂಟರ್ಸ್ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ. ಮಾಡಿ ದೇಶದ ತುಂಬ 100 ಟ್ರೈನಿಂಗ್ ಸೆಂಟರ್ಗಳಲ್ಲಿ ರೈತರಿಗೆ ಟ್ರೈನಿಂಗ್ ಮಾಡಿದ್ರೆ ಕೆಲವು ದಿವಸ ಮುಂದೆ ನಿಂತೋಯ್ತು. ಯಾವುದೋ ಕಾರಣ, ಸರ್ಕಾರದಲ್ಲಿ ಸುಮಾರು ಕಾರಣಗಳಿರ್ತಾವೆ. ಆಮೇಲೆ ಈಗ ಎಲ್ಲರನ್ನು ಟ್ರೈನಿಂಗ್ ಕಳಿಸ್ತಾರೆ ನಮ್ಮ ಹತ್ರ. ನಮ್ಮಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟು ಈ ಸಾವಯವ ಕೃಷಿಗೆ ತರಬೇತಿ ಕೊಡೋದಿದ್ರೆ ಅದು ಕಣೇರಿಗೆ ಕಳಿಸ್ತಾರೆ. ಮತ್ತೆ ಇಲ್ಲಿ ಇನ್ನು ಕರ್ನಾಟಕಕ್ಕೂ ಕೂಡ ನೀವು ಮಾಡ್ಬೋದು. ಅಲ್ಲಿ ಸುಮಾರು ನಮ್ಮವರೇ ಆದಂಥವ್ರು ಕೇಂದ್ರಗಳನ್ನು ಮಾಡಿದ್ದಾರೆ. ನಿಮ್ದು ಟೀಮ್ಸ್ ಇದೆಯಾ ಸ್ವಾಮೀಜಿ ಅಲ್ಲೆಲ್ಲ? ಇದೆ, ನಮ್ದೆಲ್ಲ ಟೀಮ್ಸ್ ಇದೆ. ಅಲ್ಲಿ ಸುಮಾರು ಒಂದು 150ಕ್ಕಿಂತಲೂ ಹೆಚ್ಚು ಕೃಷಿ ಆಶ್ರಮಗಳಂತ ಮಾಡ್ಕೊಂಡಿದ್ದಾರೆ. ಕೃಷಿ ಆಶ್ರಮ ಅವ್ರ ತೋಟದಲ್ಲಿ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ, ನಾವು ಮಾಡ್ಲಿಕ್ಕೆ ಸಿಗುತ್ತೆ. ಅಂಥ ತೋಟಗಳನ್ನು ಆಯ್ಕೆ ಮಾಡಿ ಅವ್ರಿಗೆ ನಾವು ಇದು ಮಾಡಿದ್ದೇವೆ, ಪ್ರೇರಣೆಯನ್ನು ತುಂಬಿ. ಅವರೆಲ್ಲ ಮಾಡಿದ್ದಾರೆ ಸ್ವಂತ ಖುಷಿಯಿಂದ. ಅವ್ರು ಹೋದ್ರೆ ಟ್ರೈನಿಂಗ್ ಕೊಡುವಂಥ ಕೆಪಾಸಿಟಿ ಅವ್ರು ಎಲ್ಲರಲ್ಲಿ ಇದೆ. ಓಕೆ, ಎಸ್ ಸ್ವಾಮೀಜಿ, ನಿಮ್ಮ ಪರಿಕಲ್ಪನೆ ನಮ್ಮೆಲ್ಲರಿಗೂ ಕೂಡ ಆದರ್ಶ. ಸುಂದರ ಸಮಾಜದ ಪರಿಕಲ್ಪನೆಯ ನಿಟ್ಟಿನಲ್ಲಿ ಮುಂದೆ ಕನ್ನೇರಿ ಮಠದಿಂದ ಯಾವೆಲ್ಲ ಕಾರ್ಯಕ್ರಮಗಳಿದ್ದಾವೆ ಅನ್ನೋದನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಿಲ್ಲ. ನಮ್ಮ ಮಠದಲ್ಲಿ ನಿರಂತರ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ರೈತರ ಶಿಬಿರಗಳು ನಡೀತಾ ಇರ್ತವೆ, ಜಾನುವಾರುಗಳ ಪ್ರದರ್ಶನ ನಡೀತಾ ಇರುತ್ತೆ. ಆಮೇಲೆ ಈ ಕುಶಲಕರ್ಮಿಗಳಿಗಾಗಿ ಬೇರೆ ಬೇರೆ ತರಬೇತಿ ಶಿಬಿರಗಳು ನಡೀತಾ ಇರ್ತವೆ. ಆಮೇಲೆ ಗ್ರಾಮೀಣ ಯುವಕರು ಯುವತಿಯರಿಗಾಗಿ ಉದ್ಯೋಗ ನಿರ್ಮಾಣಕ್ಕಾಗಿ, ಮೇಳ ಅಲ್ಲ, ನಿರ್ಮಾಣಕ್ಕಾಗಿ ತರಬೇತಿಗಳು ನಡೀತಾ ಇರ್ತವೆ. ಆಮೇಲೆ ಪಂಚಗವ್ಯ ತರಬೇತಿಗಳು ನಡೀತಾ ಇರ್ತವೆ. ಸುಮಾರು ನಡೀತಾನೆ ಇರ್ತವೆ ಮಠದಲ್ಲಿ. ಅದು ಏನು ಮಾಡಿವಿ, ಒಂದು ಸಿಸ್ಟಮ್ ಮಾಡಿದ್ವಿ. ಆ ಸಿಸ್ಟಮ್ನಲ್ಲಿ ಅವು ನಡೀತಾ ಹೋಗ್ತಾವೆ. ಎಲ್ಲವಕ್ಕೂ ನಾನೇ ಹಾಜರಿರಬೇಕು ಅಂತ ಹೀಗೇನಿಲ್ಲ. ಈಗ ನಾನು ನನ್ನ ಕೆಲಸ ಮಾಡ್ತಾ ಇರ್ತೀನಿ, ಕೆಲಸ ಮಾಡ್ತಾ ಇರ್ತಾವೆ. ಮತ್ತಿನ್ನೇನು ಅವಶ್ಯಕತೆ ಬರುತ್ತೆ ಅದು ಮಾಡ್ತಾ ಹೋಗೋದು. ಯಾಕಂದ್ರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾವುದೇ ಬಾಧೆ ಬಾರದಂತ ಇವನ್ನೆಲ್ಲ ಮಾಡ್ತೀವಿ. ನಾವು ಎದಕ್ಕೆ ನಿಯುಕ್ತಗೊಂಡಿದ್ದೇವೋ ಆ ಕೆಲಸಕ್ಕೆ ಬಾಧೆ ಬರಬಾರ್ದು. ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡ್ತಾ ಹೋದಿವಿ ಅಂದ್ರೆ ಬಯಸ್ಕೋಬೇಕಾಗತ್ತೆ ಜನರಿಂದ. ಎಸ್ ಸ್ವಾಮೀಜಿ, ಕೊನೆಯದಾಗಿ ನಮ್ಮ ಯುವಕರಿಗೆ ನಿಮ್ಮ ಸಂದೇಶ. ಯುವಕರು ರಾಷ್ಟ್ರಪ್ರೇಮಿಗಳಾಗಿರ್ಬೇಕು ತುಂಬ ಮೊದಲು. ಆಮೇಲೆ ರಾಷ್ಟ್ರ ಅಂದರೆ ನಾವೇ ಅಲ್ವಾ ಸ್ವಾಮೀಜಿ? ನಾವೇ ಇಲ್ಲ. ಈ ನಾವು ಅಂದ್ರೆ ಈ ರಾಷ್ಟ್ರದ ಎಲ್ಲ ಚಟುವಟಿಕೆಗಳನ್ನು ಪ್ರೀತಿಸುವಂಥವ್ರು. ನೇಷನ್ ಫಸ್ಟ್. ಭಾರತವೇ ನನ್ನ ಆತ್ಮ. ಭಾರತದಲ್ಲಿ ಏನಿದೆ ತುಂಬ ಇದೆ. ಭಾರತದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪ್ರೀತಿಸಬೇಕು, ಭಾರತೀಯ ಶಿಕ್ಷಣವನ್ನು ಪ್ರೀತಿಸಬೇಕು, ಭಾರತೀಯ ಸಂಗೀತವನ್ನು ಪ್ರೀತಿಸಬೇಕು, ಭಾರತೀಯ ಆಹಾರವನ್ನು ಪ್ರೀತಿಸಬೇಕು, ಭಾರತೀಯ ಬಟ್ಟೆಗಳನ್ನು ಪ್ರೀತಿಸಬೇಕು,
ಭಾರತೀಯ ಎಲ್ಲ ಏನೇನಿದೆ ಭಾರತದಲ್ಲಿ ತುಂಬ ಇದೆ. ಅದೆಲ್ಲವನ್ನು ಪ್ರೀತಿಸಿದರೆ ಅದಕ್ಕೆ ಪ್ರಯಾರಿಟಿ ಕೊಟ್ಟರೆ ನಾವು ಭಾರತವನ್ನು ಪ್ರೀತಿಸ್ತೀವಿ ಅಂತ. ನಾವು ನಿಜವಾದ ಭಾರತೀಯರುವಾಗ ನಾವು ನಿಜವಾದ ಭಾರತೀಯರು. ನಾನು ಕೆಲಸ ಮಾಡುವಾಗ ನನ್ನ ಭಾರತದ ಹಿತಕ್ಕೆ ಧಕ್ಕೆ ಆಗುವಂಥ ಯಾವುದಾದ್ರೂ ಕೆಲಸ ಮಾಡುವಂಥ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡಿದರೆ ನನ್ನ ದೇಶದ ವಿರುದ್ಧ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಅರ್ಥ ಆಗುತ್ತೆ. ನನಗೆ ಸಂಬಳ ಸಿಗುತ್ತೆ ಅಂತ ಬೇಕಾದ ಮಾಡಬಾರ್ದು. ನಾನು ಯಾವ ಕಂಪ್ನಿಯಲ್ಲಿ ಯಾವ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆ ಕಂಪ್ನಿ ಆ ದೇಶ ನನ್ನ ದೇಶದ ಜೊತೆ ಹೇಗಿದೆ ಅದನ್ನು ನಾನು ನೋಡಬೇಕು. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ತಾವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಹಣ ನಮ್ಮ ದೇಶದಲ್ಲೇ ಉಳಿಬೇಕು, ಹೊರಗಡೆ ಹೋಗಬಾರ್ದು. ಇಲ್ಲೇ ಸರ್ಕ್ಯುಲೇಟ್ ಆಗಬೇಕು. ಇಲ್ಲೇ ಸರ್ಕ್ಯುಲೇಟ್ ಆಗಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ವಾಮೀಜಿ. ಧನ್ಯವಾದ. ವಿಚಾರಗಳನ್ನು ಬಹಳ ಸೊಗಸಾಗಿ ವಿಸ್ತೃತವಾಗಿ ತಿಳಿಸಿದ್ದೀರಿ. ಬರೀ ನಿಮ್ಮ ಕೋಪದ ಮುಖವನ್ನು ಮಾತ್ರ ನೋಡೋರಿಗೆ ನೋಡಿದೆ ಮರ ನೀನು ಕೋಪದ ಅಲ್ಲ ಯಾವಾಗಲೂ ಅಲ್ಲಲ್ಲ, ಅಂದರೆ ನೀವು ಕೆಲವೊಂದು ಈಗ ಯಾವುದು ವೈರಲ್ ಆಗ್ತಾವ, ನಾನು ಅಂದರೆ ಅವರವರ ಅಭಿರುಚಿಗೆ ತಕ್ಕಂತೆ ನೋಡ್ತಿರ್ತಾರೆ. ಡಿಲೀಟ್ ಮಾಡ್ರಪ್ಪ ಇದನ್ನ, ಡಿಲೀಟ್ ಇಲ್ಲ ಹಾಗೇನಿಲ್ಲ. ನಾನು ಯಾವಾಗಲೂ ಎಲ್ಲರ ಜೊತೆ ನಗ್ನಗ್ತಾ ತುಂಬ ವಿನೋದಿ ಸ್ವಭಾವದ ಮನುಷ್ಯನ. ಆಮೇಲೆ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ನಾನು ಉಗ್ರ ಸ್ವರೂಪದ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಸ್ವಾಮೀಜಿ. ಇಲ್ಲ, ನಮಗೂ ನಾವು ಒಂದು ತಾಸು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಂದ್ರೆ 3 ದಿವಸ ನಿಮ್ಗೆ ಕೊಡೋದವಿ ನಾವು. ಥ್ಯಾಂಕ್ ಯು ಸ್ವಾಮೀಜಿ. ಧನ್ಯವಾದಗಳು ನಿಮಗೆ. ಅಲ್ಲಿಂದ ಬೆಂಗಳೂರಿಂದ ಬಂದು ಏನೋ ಇಲ್ಲಿ 2-3 ದಿವಸ ನಿಂತು ಈ ಮಠದ ಚಟುವಟಿಕೆಗಳನ್ನೆಲ್ಲ ಎಲ್ಲರಿಗೂ ತೋರಿಸ್ಬೇಕು, ಎಲ್ಲರಿಗೆ ಮುಟ್ಟಿಸ್ಬೇಕು ಅಂತ ಹಂಬಲದಿಂದ ತಾವು ಇದೆಲ್ಲ ಮಾಡೋದನ್ನು ನೋಡಿ ನಿಮಗೆ ಧನ್ಯವಾದಗಳನ್ನು ಹೇಳದೆ ಇರಬಾರ್ದು ಅನಿಸುತ್ತೆ. ದೊಡ್ಡ ಮಾತು ಸ್ವಾಮೀಜಿ. ಎಲ್ಲ ಯುವಕರು ಇದರಿಂದ ಸಮಾಜ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ.